ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭಾಗ್ಯ ಹಾಗೆ ತನ್ವಿ ಇಬ್ಬರು ಕೂಡ ಶ್ರೇಷ್ಠನ ಜೈಲಿಗೆ ಕರ್ಕೊಂಡು ಬಂದು ತಾಂಡವ್ನ ಬಿಡುಗಡೆ ಮಾಡಿದ್ರ. ಈ ಕಡೆ ಶ್ರೇಷ್ಠ ಮೋಸ ತಾಂಡವ್ಗೆ ಗೊತ್ತಾಯ್ತಾ, ನಿಜಕ್ಕೂ ತಾಂಡವ್ಗೆ ಚೊಳ್ಳೆ ಹಣ್ಣನ ತನ್ಸೋಕೆ ಹೊರಟಂತಹ ಶ್ರೇಷ್ಠ ಬಂಡವಾಳ ಏನು ಅನ್ನೋ ವಿಷಯವನ್ನು ಭಾಗ್ಯ ಪತ್ತೆ ಹಚ್ಚೆ ಬಿಟ್ಲ. ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಆದಿ ತಾಂಡವ್ನ ಜೈಲಿಗೆ ಹಾಕಿಸಿದ್ದಾರೆ. ಅದೇ ಕಾರಣಕ್ಕೆ ಇಲ್ಲಿ ತನ್ವಿ ತುಂಬ ವಿಚಾರ ಮಾಡ್ಕೊಂಡಿದ್ದಾಳೆ. ಬಟ್ ತನ್ವಿ ಗೊತ್ತಿಲ್ಲ ಇದಕ್ಕೆಲ್ಲ ಕಾರಣ ಆದಿ ಮತ್ತು ಕಾಮತ್ ಅವರು ಅಂತಕ್ಕಂಥದ್ದು. ಜೊತೆಗೆ ಇಲ್ಲಿ ತನ್ನ ತಂದೆ ತಪ್ಪು ಮಾಡಿದ್ದಾರೆ ಅನ್ನೋ ವಿಷಯ ಕೂಡ ತನ್ವಿಗೆ ಗೊತ್ತಿದೆ. ಫೋರ್ಚುನಿ ಮಾಡಿರೋದ್ರಿಂದ ಅರೆಸ್ಟ್ ಆಗಿದ್ದಾರೆ ಅಂತ. ಆದರೆ ಅಮ್ಮನ ಮೇಲೆ ತುಂಬ ಸಿಟ್ಟು ಮಾಡ್ಕೊಂಡಿದ್ದಾಳೆ ತನ್ವಿ. ಬಿಕಾಸ್ ಅದಕ್ಕೆಲ್ಲ ಕಾರಣ ಅಮ್ಮ ನನ್ನ ಹತ್ರ ವಿಷಯ ಹೇಳಲಿಲ್ಲ, ಅಪ್ಪ ಹಾಸ್ಪಿಟಲೈಸ್ ಆಗಿದ್ದಾರೆ, ಟ್ರಿಪ್ಗೆ ಹೋಗಿದ್ದಾರೆ ಅಂತ ಹೇಳಿಬಿಟ್ರು ಅನ್ನೋ ಕಾರಣಕ್ಕೆ ಶ್ರೇಷ್ಠ ಆಂಟಿಯಿಂದ ನಾನು ಈ ವಿಷಯ ತಿಳ್ಕೊಬೇಕಾಯ್ತಲ್ಲ ಅನ್ನೋ ಕಾರಣಕ್ಕೆ ತುಂಬ ಅಂದರೆ ತುಂಬ ವಿಚಾರ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಸರಿಯಾಗಿ ತನ್ಮಯ್ ಅಂತೂ ಅಪ್ಪ ಜೈಲಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ, ತುಂಬಾ ಕುಣಿದು ಕುಪ್ಪಳಿಸ್ಬಿಡ್ತಾನೆ. ಅದನ್ನು ಕೇಳಿಸ್ಕೊಂಡಂತ ತನ್ವಿ ಮತ್ತಷ್ಟು ರೆಬೆಲ್ ಆಗ್ತಾಳೆ, ಮತ್ತಷ್ಟು ಡಿಸ್ಟರ್ಬ್ ಆಗ್ತಾಳೆ. ರಾತ್ರಿ ಅಂತೂ ಊಟನೇ ಮಾಡದೆ ಮಲ್ಕೊಂಡ್ಬಿಡ್ತಾಳೆ. ನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ಈ ಕಡೆ ತನ್ಮಯ್ ಕೆಲಸ ಮಾಡ್ತಿದ್ದಾನೆ. ಸ್ಕೂಲ್ಗೆ ಹೋಗಲ್ವೇನೋ ನೀನು ಅಂತ ಅಮ್ಮ ಮತ್ತು ಅಜ್ಜಿ ಕೇಳ್ತಿದ್ರೆ, ಇಲ್ಲ ನನಗಿವತ್ತು ಕ್ಲಾಸ್ ಇಲ್ಲ, ಅವ್ರಿಗೆ ಸ್ಪೆಷಲ್ ಮೀಟಿಂಗ್ ಇದೆ, ಹಾಗಾಗಿ ನನಗೆ ರಜೆ ಕೊಟ್ಟಿದ್ದಾರೆ ಅಂತ ಹೇಳಿ ತನ್ಮಯ್ ಹೇಳ್ತಾನೆ. ಸರಿ ಆಯಿತು, ಇನ್ನೂ ಏನು ತನ್ವಿ ಎದ್ದೇ ಬಂದಿಲ್ವಲ್ಲ, ಇನ್ನೂ ಕೂಡ ಕೋಪ ಕಡಿಮೆ ಆಗಿಲ್ಲ ಅನ್ಸುತ್ತೆ, ನಾನೇ ಹೋಗಿ ಅಕ್ಕಿಯನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಭಾಗ್ಯ ಅವರು ತನ್ವಿ ಹತ್ರ ಬರ್ತಾರೆ. ತನ್ವಿ ಹತ್ರ ಬಂದಿದೆ, ತನ್ವಿ ಪುಟ್ಟ ಎದ್ದಿಳು, ಇನ್ನೂ ಕೂಡ ಕೋಪ ಕಡಿಮೆ ಆಗಿಲ್ವಾ ನಿನಗೆ, ಎದಿಳು ಪುಟ್ಟ ಅಂತ ಹೇಳಿ ಬಂಗಾರಿ ಅಂತ ಹೇಳಿ ಹೇಳಿದಾಗ, ಇಲ್ಲಮ್ಮ ನನಗೆ ಯಾವುದೇ ರೀತಿ ಕೋಪ ಏನೂ ಇಲ್ಲ, ತಲೆ ನೋಯ್ತಿತ್ತು, ಹಾಗಾಗಿ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ ಅಷ್ಟೇ ಅಂತ ಹೇಳಿ ಹೊರಗಡೆ ಬರ್ತಾಳೆ. ನಂತರ ಇಲ್ಲಿ ತನ್ಮಯ್ ಹತ್ರ ರಾತ್ರಿ ತುಂಬ ಜಗಳ ಮಾಡ್ಕೊಂಡ್ಬಿಟ್ಟಿರ್ತಾಳೆ ತನ್ವಿ. ತನ್ಮಯ್ ಬಂದು ಸಾರಿ ಕೇಳಿದ್ರು ಕೂಡ ತನ್ವಿ ಕ್ಷಮಿಸಿರುವುದಿಲ್ಲ. ಅಕ್ಕ ತಂಗಿ ತಮ್ಮನ ಬಾಂಧವ್ಯ ಅಂದರೆ ಹಾಗೆ ಅಲ್ವಾ, ಆದರೆ ಈಗ ತಮ್ಮನ ಮೇಲಿರೋ ಕೋಪ ಸಿಟ್ಟು ಎಲ್ಲ ಹೋಗಿದೆ, ತಮ್ಮನ ಮೇಲಿರೋ ಪ್ರೀತಿ ಮಾತ್ರ ಕಾಣಿಸ್ತದೆ ತನ್ವಿಗೆ. ಅದೇ ಕಾರಣಕ್ಕೆ ತಮ್ಮನ್ನ ಸಾರಿ ತನ್ಮಯ್, ಆದರೆ ನಾನು ತುಂಬ ಕೋಪ ಮಾಡ್ಕೊಂಡು ನಿನ್ನ ಹತ್ರ ಜಗಳ ಮಾಡಿಬಿಟ್ಟೆ, ನಿಂಗೆ ತುಂಬ ಬೇಜಾರು ಮಾಡಿಬಿಟ್ಟೆ, ಸಾರಿ ಕಣೋ, ಬೇಜಾರು ಮಾಡ್ಕೋಬೇಡ ಅಂತ. ಅಯ್ಯೋ ಅಕ್ಕ, ಅದು ನೆನ್ನೆ ರಾತ್ರಿನೇ ನಾನು ಮಾಡ್ತಾ ಆಯಿತು ಅಂತ ಹೇಳಿ ಹೇಳ್ತಾರೆ. ಮಕ್ಕಳ ಇಬ್ಬರೇ ಒಂದು ಬಾಂಧವ್ಯವನ್ನು ನೋಡಿದೆ ಕುಸುಮ ಮತ್ತು ಭಾಗ್ಯಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ತದನಂತರ ಇದೇ ಕಡೆ ಶ್ರೇಷ್ಠ ಲಾಯರನ್ನು ಭೇಟಿ ಮಾಡಿದಾಳೆ. ಲಾಯರನ್ನು ಭೇಟಿ ಮಾಡಿದ್ದ ಇಲ್ಲಿ ತಾಂಡವ್ನ ಬಿಡಿಸ್ಬೇಕು ಅಂತ ಕೇಳಿದಾಗ, ತಾಂಡವ್ನ ಬಿಡಿಸೋದು ತುಂಬ ಕಷ್ಟ ಆಗುತ್ತಮ್ಮ, ಬೀಲ್ ಸಿಗೋದು ಕಷ್ಟ ಆಗುತ್ತೆ. ಯಾಕಂದರೆ ಅವರು ಚೀಟಿಂಗ್ ಕೇಸಲ್ಲಿ ಒಳಗಡೆ ಹೋಗಿರೋದು, ಜೊತೆಗೆ ಕೇಸ್ ಹಾಕಿರೋದು ಕೂಡ ಕಾಮತ್ ಅವರೇ, ಹಾಗಾಗಿ ಕಾಮತ್ ಅವರು ಫೈಟ್ ಮಾಡ್ತಾರೆ ಹೊತ್ತು ಯಾವುದೇ ಕಾರಣಕ್ಕೂ ಕೂಡ ಆ ಕೇಸಲ್ಲಿ ಸೋಲೋದಿಲ್ಲ. ಇದು ತುಂಬಾ ಕಷ್ಟ ಇದೆ ಕೇಸಲ್ಲಿ ಹೊರಗಡೆ ಕರ್ಕೊಂಡು ಬರೋದು ಅಂತ ಹೇಳಿ ಲಾಯರ್ ಹೇಳ್ತಾರೆ. ತದನಂತರ ಇಲ್ಲಿ ಶ್ರೇಷ್ಠ, ನನ್ನ ಹತ್ರ ಒಂದು ಡಾಕ್ಯುಮೆಂಟ್ಸ್ ಇದೆ, ಡಾಕ್ಯುಮೆಂಟ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಖಂಡಿತ ನನ್ನ ತಾಂಡವ್ನ ಐಡಿಯಾ ಒಂದು ಅವ್ರ ಹತ್ರ ಇದೆ, ಅದು ನಿಜಕ್ಕೂ ಕೂಡ ತಾಂಡವ್ದೇ ಐಡಿಯಾ, ಅದ್ರ ಮೇಲೆ ಅವರು ತುಂಬ ಇನ್ವೆಸ್ಟ್ ಮಾಡಿದ್ದಾರೆ. ಅದೇ ಕಾರಣಕ್ಕೆ ನಾನು ಆಲ್ರೆಡಿ 45% ಶೇರ್ ಬರಬೇಕು ಅಂತ ಕೇಸ್ ಹಾಕಿದ್ದೆ, ಈಗ ಈ ರೀತಿ ಆಗಿದೆ ನೋಡಿ, ಏನು ಮಾಡಬಹುದು ಅಂತ ಹೇಳಿ ಶ್ರೇಷ್ಠ ಡಾಕ್ಯುಮೆಂಟ್ಸ್ ಕೊಟ್ಟಾಗ ಲಾಯರ್ ಡಾಕ್ಯುಮೆಂಟ್ಸ್ ನೋಡಿದ್ದೆ, ಒಳ್ಳೆ ಡಾಕ್ಯುಮೆಂಟ್ಸೇ ಕೊಟ್ಟಿದ್ಯಮ್ಮ, ಖಂಡಿತ ನೀವು ಅಂದ್ಕೊಂಡಾಗೆ ಎಲ್ಲ ಕೂಡ ಆಗತ್ತೆ, ನಿಜಕ್ಕೂ ಕೂಡ ಈ ಒಂದು ಕೇಸಲ್ಲಿ ನಾವು ಗೆಲ್ಬಹುದು. ಬಟ್ ತಾಂಡವ ಸ್ಟೇಷನಲ್ಲಿ ಇರಬೇಕಾಗತ್ತೆ, ಯಾಕಂದರೆ ಹೆಣ್ಮಕ್ಳಿಗೆ ತುಂಬ ತೊಂದರೆ ಆಗ್ತದೆ ಗಂಡ ಇಲ್ಲದೆ ಜೀವನ ಮಾಡೋದಕ್ಕೆ ಅಂತ ಹೇಳಿದರೆ, ಖಂಡಿತ ಇದು ಆದಷ್ಟು ಬೇಗ ನಮಗೆ ಇತ್ಯರ್ಥ ಆಗುತ್ತೆ, ಜೊತೆಗೆ ನಿನಗೆ ಸ್ವಲ್ಪ ಶೇರ್ನ ಕೂಡ ಜಾಸ್ತಿ ಕೊಡಿಸ್ಕೊಡ್ಬಹುದು ಅಂತ ಹೇಳಿ ಲಾಯರ್ ಹೇಳ್ತಾರೆ. ಈ ಒಂದು ಡಾಕ್ಯುಮೆಂಟ್ಸ್ಗೆ ತಾಂಡವ್ ಸೈನ್ ಬೇಕಾಗುತ್ತೆ, ಮಾಡಿಸ್ಕೊಂಡು ಬಂದುಬಿಡು ಅಂತ ಕೂಡ ಡಾಕ್ಯುಮೆಂಟ್ಸ್ನ ಕೊಡ್ತಾರೆ. ಇತ್ತ ಕಡೆ ತನ್ವಿ ಭಾಗ್ಯ ಹತ್ರ, ಅಮ್ಮ ನಿನ್ನ ಹತ್ರ ಒಂದು ವಿಷಯ ಕೇಳ್ತೀನಿ, ದಯವಿಟ್ಟು ಕೋಪ ಮಾಡ್ಕೋಬೇಡ, ಬೇಜಾರು ಮಾಡ್ಕೋಬೇಡ ಅಂತ. ಖಂಡಿತ ಇಲ್ಲ ಕೇಳಮ್ಮ ಅಂತ ಹೇಳ್ತಾರೆ. ದಯವಿಟ್ಟು ಅಮ್ಮ, ಅಪ್ಪನ ನೋಡಬೇಕು, ನನಗೆ ಅಪ್ಪನ ನೋಡಬೇಕು ಅನಿಸ್ತದೆ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂದಾಗ ಇಲ್ಲಿ ಕುಸುಮರು, ಯಾಕೆ ನಿನಗೆ ನೋಡಬೇಕು ಅನಿಸ್ಬೇಕು, ಅವನು ಮಾಡಿರೋದು ಯಾವುದು ನಿನಗೆ ನೆನಪಿಲ್ವಾ ಅಂತ ಕುಸುಮವ್ರು ಕೇಳಿದಕ್ಕೆ, ಖಂಡಿತ ಎಲ್ಲವೂ ಕೂಡ ನೆನಪಿದೆ, ಆದರೂ ಕೂಡ ಅವ್ರು ನನ್ನ ತಂದೆನೇ ಅಲ್ವಾ, ಪಾಪ ಅವ್ರಿಗೆ ಎಮೋಷ್ನಲಿ ಇವಾಗ ತುಂಬಾ ವೀಕ್ ಆಗಿರ್ತಾರೆ, ನಾವು ಹೋದರೆ ಖಂಡಿತವಾಗ್ಲೂ ಅವ್ರಿಗೆ ಸ್ವಲ್ಪ ಧೈರ್ಯ ಬಂದಂಗೆ ಆಗುತ್ತೆ. ನಿಜಕ್ಕೂ ಅಪ್ಪ ಏನೇ ಮಾಡಿದ್ರು ಕೂಡ ಅವ್ರು ನನ್ನ ತಂದೆನೇ ಅಲ್ವಾ, ಅದರಲ್ಲಿ ಏನಿದೆ ತಪ್ಪು ನೋಡೋಕೆ ಹೋಗೋದು ಅಂತ ತನ್ವಿ ಹೇಳಿದಾಗ, ಯಾರು ಕರ್ಕೊಂಡು ಹೋಗ್ತಾರೆ ನಿನ್ನ ಅಂತ ಕುಸುಮವ್ರು ಕೇಳ್ತಾರೆ. ಆಗ ಆದಿ ಬಂದಿದೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಅಂಕಲ್, ಖಂಡಿತವಾಗ್ಲೂ ನೀವು ಕರ್ಕೊಂಡು ಹೋಗ್ತೀರಾ, ಹಾಗಿದ್ರೆ ಈಗಲೇ ಹೋಗೋಣ ನಡೀರಿ ಅಂತ ತನ್ವಿ ಹೇಳಿದಕ್ಕೆ, ಬೇಡ ಬೇಡ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ತನ್ವಿನ ಕರ್ಕೊಂಡು ಹೋಗ್ತಿದ್ದಾರೆ. ಇತ್ತ ಕಡೆ ತನ್ವಿ ಮತ್ತು ಭಾಗ್ಯ ಇಬ್ಬರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದಾರೆ. ಅಷ್ಟರಲ್ಲಿ ಇಲ್ಲಿ ಭಾಗ್ಯಗೆ ಕಾಮತ್ ಅವರು ಕಾಲ್ ಮಾಡ್ತಾರೆ. ಕಾಮತ್ ಅವರು ಕಾಲ್ ಮಾಡಿದರೆ, ಇಲ್ಲಿ ಮಗಳೇ ಸ್ಪೀಕರ್ ಆನ್ ಮಾಡು, ಮಾವ ಕಾಲ್ ಮಾಡಿದ್ದಾರೆ ಅಂತ ಹೇಳಿ ಭಾಗ್ಯ ಫೋನನ್ನು ಕೊಟ್ಟು ತನ್ವಿಗೆ ಹೇಳ್ತಾರೆ. ತನ್ವಿ ಕೂಡ ಸ್ಪೀಕರನ್ನು ಆನ್ ಮಾಡ್ತಾಳೆ. ನಂತರ ಇಲ್ಲಿ ಕಾಮತ್ ಅವರು, ನೋಡಮ್ಮ ಭಾಗ್ಯ
ನೀನು ಮತ್ತು ನಿನ್ನ ಮಕ್ಕಳು ಯಾರೂ ಕೂಡ ಸ್ಟೇಷನ್ಗೆ ಹೋಗಿಲ್ಲ ಅಲ್ವಾ, ಯಾರೂ ಕೂಡ ಸ್ಟೇಷನ್ಗೆ ಹೋಗಿ ತಾಂಡವನ ನೋಡೋಕೆ ಹೋಗಬೇಡಿ. ಖಂಡಿತ ಅವನು ಪಾಠ ಕಲಿಬೇಕಾಗುತ್ತೆ. ಅದೇ ಕಾರಣಕ್ಕೆ ಅವನನ್ನು ಜೈಲಲ್ಲಿ ಇರಿಸಿರೋದು. ನೀವು ಈ ರೀತಿ ಹೋದರೆ ಖಂಡಿತ ಅವನು ಕಲಿಯೋದಿಲ್ಲ. ಹಾಗಾಗಿ ಯಾರು ಕೂಡ ಅವನನ್ನು ನೋಡೋದಕ್ಕೆ ಜೈಲಿಗೆ ಹೋಗಬೇಡಿ ಅಂತ ಹೇಳ್ತಾರೆ. ನಂತರ ಈ ಕಡೆ ತನ್ವಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಈ ಕಡೆ ಕಾಲ್ನ ಕಟ್ ಮಾಡೋಕ್ಕೆ ಅಂತ ಭಾಗ್ಯ ಟ್ರೈ ಮಾಡ್ತಾರೆ. ಬಟ್ ತನ್ವಿ ಹಾಗೆ ಇರಿಸ್ತಾಳೆ, ಇನ್ನೂ ಕೂಡ ಬೇಡ ಅಂತ. ನಂತರ ಅದೇ ಅಮ್ಮ, ನನ್ನ ಮಗ ನಿನ್ನ ಹತ್ರ ಪ್ರೀತಿ ವಿಷಯ ಹೇಳ್ಕೊಂಡ, ಏನು ಹೇಳ್ದ ಏನು ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಕೇಳಿದಾಗ ಭಾಗ್ಯ ತಬ್ಬಿಬ್ಬಾಗ್ತಿದ್ದಾರೆ, ಮಗಳು ಇದ್ದಾಳೆ ಅನ್ನೋ ಕಾರಣಕ್ಕೆ. ಈ ಕಡೆ ತನ್ವಿಗೆ ಅನುಮಾನ ಬರ್ತದೆ. ಅಮ್ಮ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿಬಿಡ್ತಾರೆ. ಆ ಕಡೆ ಕಾಮತ್ ಅವರು ಯಾಕೆ ಕಾಲ್ ಕಟ್ ಮಾಡಿಬಿಟ್ಲು ಭಾಗ್ಯ ಅನ್ಕೋತಿದ್ರೆ, ಈ ಕಡೆ ತನ್ವಿ ಅಮ್ಮ ಯಾಕೆ ಈ ರೀತಿ ನಡ್ಕೋತಿದ್ದಾಳೆ ಅಂತ ಹೇಳಿ ಅನುಮಾನ ಪಡ್ತಿದ್ದಾಳೆ. ಇದರ ನಡುವೆ ಇಲ್ಲಿ ಭಾಗ್ಯ ತನ್ವಿನ ಕರ್ಕೊಂಡು ಸ್ಟೇಷನ್ಗೆ ಹೋಗ್ತಾಳೆ. ಅಲ್ಲಿ ಯಾರಮ್ಮ ನೀನು ಈ ರೀತಿ ಓಡ್ತಿದ್ಯಲ್ಲ ಅಂತ ಹೇಳಿ ಹೆಡ್ ಕಾನ್ಸ್ಟೇಬಲ್ ಕೇಳ್ತಿದ್ರೆ, ನಾನು ತಾಂಡವ್ ಅವರ ಮಗಳು ಅವರನ್ನು ನೋಡಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದಾಗ, ನೀನು ಹುಡುಗಿ ಅಮ್ಮ, ನಿನ್ನ ಒಬ್ಬಳೇ ಬಿಡೋಕ್ಕಾಗೋದಿಲ್ಲ, ಮಕ್ಕಳನ್ನೆಲ್ಲ ಹಾಗೆ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಭಾಗ್ಯ ಬರ್ತಾರೆ. ನಿನ್ನಮ್ಮ ಇಲ್ಲಿ ಅಂತ ಹೇಳಿದಾಗ, ಇವಳು ನನ್ನ ಮಗಳು ಅಂತ ಹೇಳ್ತಾರೆ. ಹಾಗಿದ್ರೆ ಅವನು ನಿನ್ನೆ ನಿಮ್ಮ ಅಪ್ಪ ಅಮ್ಮ ಹೇಳಿದ್ರಲ್ವ, ಅವನು ಅಂತ ಕೇಳ್ತಾರೆ ಕಾನ್ಸ್ಟೇಬಲ್. ಹೌದು ಅಂತ ಭಾಗ್ಯ ಹೇಳ್ತಾರೆ. ನೋಡಮ್ಮ, ಈ ಹುಡುಗಿ ಚಿಕ್ಕ ಹುಡುಗಿ, ಇವಳನ್ನ ಆ ರೀತಿ ಎಲ್ಲ ಅಲ್ಲಿಗೆ ಬಿಡೋಕ್ಕಾಗೋದಿಲ್ಲ. ಯಾಕಂದರೆ ಅಲ್ಲಿ ಇರ್ತಕ್ಕಂಥವ್ರೆಲ್ಲ ಒಳ್ಳೆಯವರಲ್ಲ. ಹಾಗಾಗಿ ನೀನು ಹೋಗೋಗಿದ್ರೆ ಅವಳ ಜೊತೆ ಹೋಗೋ, ಇಲ್ಲ ಅಂದರೆ ಕಳ್ಸೋಕ್ಕಾಗಲ್ಲ ಅಂತ ಹೇಳಿ ಕಾನ್ಸ್ಟೇಬಲ್ ಹೇಳಿದಾಗ, ಈ ಕಡೆ ಭಾಗ್ಯ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಹೋಗೋದಕ್ಕೆ ಇಷ್ಟ ಇಲ್ಲ, ಬಟ್ ಮಗಳು ನೋಡಬೇಕು ಅಂತ ಬಯಸ್ತಿರೋದ್ರಿಂದ ಅನಿವಾರ್ಯವಾಗಿ ಹೋಗಬೇಕು ಅಂತ ಅನ್ಕೋತಾರೆ. ಬಟ್ ಅಷ್ಟರಲ್ಲಿ ಶ್ರೇಷ್ಠ ಅಲ್ಲಿಗೆ ಬಂದದ, ಯಾರೂ ಕೂಡ ಹೋಗಬೇಕಾಗಿಲ್ಲ, ಇವಳು ಹೋಗಬೇಕಾ, ಇವಳು ಮಗಳ ಹತ್ರನೇ ಅಪ್ಪ ಜೈಲಲ್ಲಿದ್ದಾರೆ ಅನ್ನೋ ವಿಷಯವನ್ನು ಮುಚ್ಚಿಟ್ಟವಳು. ಅಂಥದ್ರಲ್ಲಿ ಇವಳಿಗಲ್ಲಿ ಹೋಗೋ ಅವಶ್ಯಕತೆ ಯೋಗ್ಯತೆ ಅಂತೂ ಇಲ್ಲ. ಬಾ ತನ್ವಿ, ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಶ್ರೇಷ್ಠ ಹೇಳ್ತಾರೆ. ಆಗ ಇಲ್ಲಿ ಭಾಗ್ಯ ಹೋಗು ಅಂತ ಹೇಳಿ ತನ್ವಿಗೆ ಸನ್ನೆ ಮಾಡ್ತಾರೆ. ಹಾಗಾಗಿ ತನ್ವಿ ಶ್ರೇಷ್ಠ ಜೊತೆ ಅಪ್ಪನ ನೋಡೋದಕ್ಕೆ ಅಂತ ಹೋಗ್ತಾಳೆ. ಅಪ್ಪ ಅಂತೂ ಮಗಳನ್ನ ನೋಡಿದ್ದೆ ಕಣ್ಣು ತುಂಬ್ಕೋತಿದ್ದಾರೆ. ಎತ್ತ ಕಡೆ ಆದಿ ತನ್ನ ಕೆಲಸವನ್ನು ಮಾಡ್ತಿದ್ದಾರೆ. ಡೆಲಿವರಿ ಕೊಡಬೇಕಾಗಿದೆ. ಡೆಲಿವರಿ ಕೊಡೋದಕ್ಕೆ ಅಂತ ಹೋಗ್ತಿದ್ರೆ ತನ್ಮಯ್ ಬಂದಿದೆ, ಅಂಕಲ್ ನಾನು ಕೂಡ ಬರ್ತೀನಿ, ತುಂಬ ಬೋರ್ ಆಗ್ತಿದೆ, ನನಗೆ ಸ್ಕೂಲ್ ಇಲ್ಲ, ನಾನು ನಿಮ್ಮ ಜೊತೆ ಬರ್ತೀನಿ ಅಂದಾಗ, ಬೇಡ ತನ್ಮಯ್ ನೀನು ಇಲ್ಲೇ ಇರು ಅಂತ ಹೇಳ್ತಿದ್ದಾರೆ ಆದಿ ಮತ್ತು ಕುಸುಮರು. ಆದರೆ ತನ್ಮಯ್ ತುಂಬ ಹಠ ಮಾಡಿದಾಗ, ಸರಿ ಆಯಿತು ಬಾ ಅಂತ ಹೇಳಿದಾಗ, ಹೊಸ ಡ್ರೆಸ್ ಹಾಕ್ಕೊಂಡು ಹೋಗು ಅಂತ ಹೇಳಿ ಕುಸುಮ ಅವರು ಹೇಳ್ತಾರೆ. ಹಾಗಾಗಿ ಬೇರೆ ಡ್ರೆಸ್ ಹಾಕ್ಕೊಂಡಿದ್ದೆ ಇಲ್ಲಿ ಆದಿ ಜೊತೆ ಡೆಲಿವರಿ ಕೊಡುವುದಕ್ಕೆ ಅಂತ ತನ್ಮಯ್ ಕೂಡ ಹೋಗ್ತಿದ್ದಾರೆ. ತದನಂತರ ಆತ ಕಡೆ ಶ್ರೇಷ್ಠ ತನ್ವಿ ಮತ್ತು ತಾಂಡವಿ ಇಬ್ಬರು ಕೂಡ ಎಮೋಷ್ನಲಿ ಮಾತನಾಡಬೇಕಿದ್ರೆ, ತಗೋ ತಾಂಡವಿ ಪತ್ರಕ್ಕೆ ಸಹಿ ಹಾಕು ಅಂತ ಹೇಳಿ ಕೊಡ್ತಾಳೆ. ಆ ಪತ್ರನ ನೋಡದೆ ಗೀಡದೆ ಓದದೆ ತಾಂಡವ್ ಸಹಿ ಹಾಕ್ಬಿಡ್ತಾನೆ. ಇಷ್ಟು ದಿನ ಇಲ್ಲಿ ಖಂಡಿತವಾಗ್ಲೂ ನನ್ನಿಂದ ಇರೋಕ್ಕಾಗ್ತಿಲ್ಲ, ಆದಷ್ಟು ಬೇಗ ನನ್ನನ್ನು ಬಿಡಿಸು ಕರ್ಕೊಂಡು ಹೋಗು ಶ್ರೇಷ್ಠ ಅಂತ ಹೇಳಿ ಬೇಲ್ಗೆ ಹಾಕ್ತಿರೋದೇನೋ ಅಂದ್ಕೊಂಡಿದ್ದೆ. ಸೈನ್ ಹಾಕ್ತಾರೆ. ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿಲ್ಲ ಇದು ಬೇರೆ ಕೇಸಿನ ವಿಷಯವಾಗಿ ಶ್ರೇಷ್ಠ ನನ್ನ ಹತ್ರ ಸೈನ್ ಹಾಕಿಸ್ಕೊತಿದ್ದಾಳೆ ಅಂತ. ನಂತರ ಹೇಗಿದೆಯಾ ಮಗಳೇ ಅಂತೆಲ್ಲ ತಾಂಡವ್ ವಿಚಾರ ಮಾಡ್ತಾರೆ. ಅಪ್ಪ ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಕೂಡ ಇಲ್ಲಿ ತನ್ವಿ ಕೇಳ್ತಿದ್ದಾಳೆ. ಇದರ ನಡುವೆ ನನಗೆ ಗೊತ್ತಿದ್ದ ತಾಂಡವಿ, ಈ ಪತ್ರಕ್ಕೆ ನೀನು ಬೇಲು ಅಂತ ಹೇಳಿ ಸೈನ್ ಹಾಕಿದ್ಯಾ ಅಂತ. ಆದರೆ ಖಂಡಿತ ನನ್ನ ಆಟನ ನಾನು ಹೇಗೆ ಶುರು ಮಾಡಬೇಕು ಅಂತ ಗೊತ್ತದೆ, ನೋಡ್ತಾರು ಇನ್ನು ಮುಂದೆ ನಾನು ಹೇಗೆ ಆಟ ಆಡ್ತೀನಿ ಅಂತ ಹೇಳಿ ಇಲ್ಲಿ ತಾಂಡವನ ಬಗ್ಗೆ ಶ್ರೇಷ್ಠ ಮಾತನಾಡ್ಕೋತಾರೆ. ತದನಂತರ ಈತ ಕಡೆ ಭಾಗ್ಯಗೆ ಆಲ್ರೆಡಿ ಪೂಜಾ ಕಾಲ್ ಮಾಡಿದ್ರು. ಕನಿಕಾದೇನಾದರೂ ಅಲ್ಲಿ ಕರಾಮತ್ತಿತ್ತ ಒಂದು ಫ್ರಾಡಲ್ಲಿ ಅಂತ ಕೇಳಿದರು. ಭಾಗ್ಯ ಕೂಡ ಹೌದು, ನನ್ನ ಟೈಮಲ್ಲೂ ಕೂಡ ಗಮನಕ್ಕೆ ಬಂದಿತ್ತು, ತಿಳ್ಕೋಬೇಕು ಅಂತ ಹೋಗಿದ್ದೆ. ಕನಿಕಾ ಮೇಲೆ ಅನುಮಾನ ಜಾಸ್ತಿ ಆಗಿತ್ತು. ಬಟ್ ಅಷ್ಟರಲ್ಲಿ ನಾನು ಅಲ್ಲಿಂದ ಹೊರಗಡೆ ಬರಬೇಕಾಯ್ತು. ಹಾಗಾಗಿ ಅದನ್ನು ಮುಂದುವರ್ಸೋಕ್ಕಾಗಿಲ್ಲ. ನನಗೆ ಕನಿಕಾನೇ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತದೆ ಅಂತ ಹೇಳ್ತಾರೆ. ನಂತರ ಈ ಕಡೆ ಪೂಜಾ ಕನ್ನಿಕಾನ ಹೋಗಿ ಮಾತಾಡಿಸಿದಾಗ ಕನ್ನಿಕಾ ಯಾವುದೇ ರೀತಿಯಲ್ಲೂ ತಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋದೇ ಇಲ್ಲ. ಈ ಕಡೆ ಮನೆಗೆ ದ್ರೋಹ ಬಗೆತಿರೋ ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಪೂಜಾ ಡಿಸೈಡ್ ಮಾಡ್ಕೊತಿದ್ದಾರೆ. ಅತ್ತ ಕಡೆ ಆದಿ ಡೆಲಿವರಿ ಕೊಟ್ಟು ವಾಪಸ್ ಆಗಬೇಕಿದ್ರೆ ತನ್ಮಯ್ ಹತ್ರ ಒಂದು ಮಾತನ್ನು ಕೇಳ್ತಿದ್ದಾರೆ. ನೋಡು ತನ್ಮಯ್, ನಿನಗೆ ನಾನಂದರೆ ಇಷ್ಟನಾ ಅಂತ ಕೇಳಿದಾಗ, ನೀವಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾನೆ ತನ್ಮಯ್. ಹಾಗಿದ್ರೆ ನಾನು ಮನಸ್ಸಲ್ಲಿರ್ತಕ್ಕಂಥ ಒಂದು ವಿಷಯವನ್ನು ನಿನ್ನ ಹತ್ರ ಕೇಳ್ತೀನಿ, ದಯವಿಟ್ಟು ನೀನು ನಿನ್ನ ಮನಸ್ಸಲ್ಲಿ ಏನಿದೆ, ನಿನಗೇನು ಅನಿಸುತ್ತೆ ಅನ್ನೋದನ್ನು ತಿಳಿಸ್ತೀಯಾ ಅಂತ ಹೇಳಿ ಆದಿ ತನ್ಮಯನ್ನ ಕೇಳಿದಾಗ, ಖಂಡಿತ ಅಂಕಲ್ ನೀವು ಏನಾದರೂ ಕೇಳಿ ಹೇಳ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ಧೈರ್ಯ ಮಾಡಿ ಕೊನೆಗೂ ಕೂಡ ಇಲ್ಲಿ ಆದಿ ತನ್ನ ಪ್ರೀತಿ ವಿಷಯವನ್ನು ತನ್ಮಯ್ ಹತ್ರ ಹೇಳ್ಕೊತಿದ್ದಾರೆ. ನೋಡು, ನಾನು ನಿಮ್ಮಮ್ಮನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದೀನಿ. ಹಾಗಾಗಿ ನಾನು ಅವನ್ನ ಮದುವೆ ಆಗಿ ನಿಮ್ಮ ತಂದೆ ಸ್ಥಾನಕ್ಕೆ ಬರಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿನಗೆ ಒಪ್ಪಿಗೆ ಇದೆಯಾ ಅಂತ ಹೇಳಿದ ತಕ್ಷಣ ಒಂದು ಕ್ಷಣಕ್ಕೆ ತನ್ಮಯ್ ರೆಬಲ್ ಆಗ್ತಾರೆ. ಬಟ್ ತದನಂತರ ನಂಗೆ ತುಂಬಾ ಖುಷಿ ಅಂತ ಹೇಳಿದ್ರ ಮುಖಾಂತರ ಅಮ್ಮ ಚೆನ್ನಾಗಿರಬೇಕು ಅಂತ ಹೇಳಿ
ತನ್ಮಯ್ ನಿಜವಾಗ್ಲೂ ತುಂಬ ಖುಷಿ ಪಡ್ತಿದ್ರೆ, ಆ ಕಡೆ ತನ್ವಿ ಉಲ್ಟಾ ಅಂತಾನೆ ಹೇಳ್ಬೋದು. ಯಾಕಂದರೆ ತನ್ಮಯ್ಗೆ ತಾಂಡವ ಅಂದರೆ ಇಷ್ಟ ಇಲ್ಲ, ತನ್ವಿಗೆ ತಾಂಡವ ಅಂದರೆ ಪ್ರಾಣ. ಖಂಡಿತವಾಗ್ಲೂ ಅಪ್ಪನ ಸ್ಥಾನಕ್ಕೆ ಬರ್ತಾರೆ ಅಂದರೆ ಖಂಡಿತ ತನ್ವಿ ಒಪ್ಕೊಳ್ಳೋದಿಲ್ಲ. ಆಲ್ರೆಡಿ ಆ ಒಂದು ಫೋನಲ್ಲಿ ಭಾಗ್ಯ ಕಸವಿಸಿಯಾಗಿ ಮಾತಾಡಿದ್ದನ್ನು ನೋಡಿದ್ದೆ. ಆದಿ ಪ್ರೀತಿ ವಿಷಯ ಅನ್ನೋ ಮಾತನ್ನು ತನ್ವಿ ಕೇಳಿಸ್ಕೊಂಡಿದ್ದ ಆಲ್ರೆಡಿ ಅಮ್ಮನ ಮೇಲೆ ಡೌಟ್ ಬರ್ತಿದ್ದಾಳೆ. ಹಾಗಿದ್ರೆ ಏನಾಗುತ್ತೆ ಮುಂದೆ? ಕೊನೆಗೂ ಇಲ್ಲಿ ಶ್ರೇಷ್ಠ ಬಂಡವಾಳ ತಾಂಡವ್ಗೆ ಗೊತ್ತಾಗಿ ಭಾಗ್ಯ ಬೇಕು ಅಂತ ಭಾಗ್ಯ ಬಳಿಗೆ ಬರ್ತಾರೆ. ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ.